ಇವತ್ತು ಸಂಗೊಳ್ಳಿ ಒಳಗ ಇವತ್ತು ವಿಶೇಷವಾಗಿ ಸಂಗೊಳ್ಳಿ ರಾಯಣ್ಣನ ಒಂದು ಸೈನಿಕ ಶಾಲೆಯನ್ನ ಪ್ರಾರಂಭವನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮೊದಲನೇ ಬಾರಿಗೆ ಈ ರಾಜ್ಯದ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ನಾವೆಲ್ಲ ಹೋಗಿ ವಿನಂತಿಯನ್ನು ಮಾಡ್ಕೊಂಡಿದ್ದೀವಿ. ಆ ಸಂದರ್ಭದಲ್ಲಿ ನಾನು ವಿಧಾನ ಪರಿಷತ್ ಸದಸ್ಯನಿದ್ದೆ. ಅವತ್ತಿನ ಸಂದರ್ಭದಲ್ಲಿ ಅವರು ನಾನು 100 ಎಕರೆ ಸ್ಥಳಾವಕಾಶನ ಆ ಒಂದು ಶಾಲೆಗೆ ಒದಗಿಸಿಕೊಟ್ಟಿದ್ದೀವಿ. ಇವತ್ತು ಸುಮಾರು 140 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಂತ ಸುಂದರವಾದಂತಹ ಒಂದು ಎಲ್ಲ ಮೂಲಭೂತವಾದಂತಹ ಒಂದು ಸೌಕರ್ಯಗಳನ್ನ ಹೊಂದಿದಂತಹ ಇಡೀ ರಾಜ್ಯಕ್ಕೆ ಮಾದರಿಯಾದಂತಹ ಒಂದು ಶಾಲೆ ಅಲ್ಲಿ ಬಂದಿದೆ ಅಂತ ಒಂದು ಹೆಮ್ಮೆಯಿಂದ ಮಾಡ್ತಾ ಇದ್ದೀನಿ. ಅದರಲ್ಲಿ ವಿಶೇಷವಾಗಿ ಇದನ್ನ ಬೈಲಹೊಂಗಲ ಮತಕ್ಷೇತ್ರ ಅಂತಂತಂದ್ರೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತಹ ಒಂದು ನಾಡು. ವೀರರಾಣಿ ಕಿತ್ತೂರು ಚೆನ್ನಮ್ಮ ಇದೇ ಕ್ಷೇತ್ರದಿಂದ ಬರ್ತಾರೆ. ಶೂರ ಸಂಗೊಳ್ಳಿ ರಾಯಣ್ಣ ಇದೇ ಕ್ಷೇತ್ರ ಮಂತ್ರ ಬೆಳವಡಿ ಮಲ್ಲಮ್ಮ ಅವರು ಸಹಿತ ಇಲ್ಲೇ ಬರ್ತಾರೆ. ಅಂಪ್ಟೂರು ಬಾಳಪ್ಪಾಜಿ ಅವರು ಸಹಿತ ಯಾರು ಥ್ಯಾಕ್ರೆ ಅವ್ರನ್ನ ಗುಂಡು ಹಾಕಿ ಇದನ್ನ ಮಾಡಿದ್ರಲ್ಲ ಅವರು ಸಹಿತ ಹತ್ಯೆಯನ್ನು ಅವರು ಸಹಿತ ನನ್ನ ಮತಕ್ಷೇತ್ರದಿಂದ ಬರ್ತಾರೆ. ಇವರೆಲ್ಲ ನನ್ನ ಮತಕ್ಷೇತ್ರ. ಇವತ್ತಿನ ಯುವ ಪೀಳಿಗೆಗೆ ನಾವೆಲ್ಲ ಅವರ ಇತಿಹಾಸವನ್ನ ತಿಳಿಸುವಂತಹ ಒಂದು ಕೆಲಸವನ್ನ ನಾವೆಲ್ಲ ಮಾಡುವುದು ನಮ್ಮ ಕರ್ತವ್ಯ. ಆ ನಿಟ್ಟಿನಲ್ಲಿಯೂ ಸಹಿತ ಇವತ್ತು ಅನೇಕ ರೀತಿಯಂತ ಒಂದು ಕೆಲಸವನ್ನ ಮಾಡಿದ್ದೀವಿ. ಕಿತ್ತೂರು ಚೆನ್ನಮ್ಮ ಸಮಾಧಿ ಇಲ್ಲಿ ಬೈಲಹೊಂಗಲ ನಗರದಲ್ಲಿದೆ. ಅದನ್ನು ಅಭಿವೃದ್ಧಿ ಪಡಿಸುವಂತಹ ಒಂದು ಕೆಲಸವನ್ನ ಈಗ ಪ್ರಾರಂಭವನ್ನು ಮಾಡಿದ್ದೀವಿ. ಈಗಾಗಲೇ ಮತ್ತೆ ಒಂದು 2 ಕೋಟಿ ರೂಪಾಯಿ ಸರ್ಕಾರ ವತಿಯಿಂದ ಮಂಜೂರಾತಿ ತೆಗೆದುಕೊಂಡಿದ್ದೀನಿ. ಈಗ ಅಲ್ಲಿ ಎಲ್ಲ ಗಾರ್ಡನ್ನು ಮತ್ತೆ ಇನ್ನಿತರ ಬೇಕಾಗಿರೋ ಎಲ್ಲ ಸೌಲಭ್ಯಗಳನ್ನು ಒದಗಿಸಿಕೊಡುವಂತ ಒಂದು ಕೆಲಸ. ಒಳ್ಳೆ ಮಾತು ಹೇಳಿದ್ರಿ. ಮಹನೀಯರ ಹೆಸರುಗಳನ್ನು ಹೇಳಿದ್ರಿ. ಕಿತ್ತೂರು ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಆಮೇಲೆ ಬೆಳವಡಿ ಮಲ್ಲಮ್ಮ, ಬಾಳಪ್ಪಾಜಿ. ಅಂದ್ರೆ ಆ ಮಹನೀಯರ ಆದರ್ಶ ಗುಣಗಳು ನಿಜಕ್ಕೂ ಇವತ್ತು ಮೈಗೂಡಿಸ್ಕೊಳ್ಳೋಕೆ ಸಾಧ್ಯ ಆಗಿದೆ ಅಂತ ಅನ್ಸುತ್ತಾ? ಯಾಕಂದ್ರೆ ಆ ಕ್ಷೇತ್ರದಲ್ಲಿ ಇದೀವಿ ಅಂದ್ರೆ ಒಂದು ಹೆಮ್ಮೆ ಇರುತ್ತಲ್ಲ, ಅದನ್ನೇ ಪ್ರಾಕ್ಟಿಕಲಿ ಅದನ್ನ ನೀವು ಕಾಣ್ತಿದ್ದೀರಾ ನಿಮ್ ಕ್ಷೇತ್ರದಲ್ಲಿ? ಅಲ್ಲಲ್ಲ, ಇದೆ ಎಲ್ಲರಿಗೂ. ಅದನ್ನೇ ಇವತ್ತಿನ ಯುವ ಪೀಳಿಗೆ ತಿಳಿಸುವುದು ನಮ್ಮ ಕರ್ತವ್ಯ. ಅವ್ರು ಯಾವ ರೀತಿಯಾಗಿ ಮಾರ್ಗದಲ್ಲಿ ನಡೆದಿದ್ರಲ್ಲ ಆ ಮಾರ್ಗದಲ್ಲಿ ನಾವು ಅವ್ರಿಗೆ ದಾರಿ. ಅಲ್ಲ, ಈ ಸ್ಟ್ಯಾಚ್ಯೂಗಳ ನಿರ್ಮಾಣ ಮಾಡೋದ್ರಲ್ಲಿ ರಾಜಕಾರಣ ಸ್ಟ್ಯಾಚ್ಯೂ ಅಲ್ಲ. ಅಲ್ಲ, ಸಂಗೊಳ್ಳಿ ಹೋಗ್ಬಿಡ್ರಿ. ಸಂಗೊಳ್ಳಿಗೆ ನೀವು ಹೋಗ್ಬಿಟ್ರಿ ಅಂದ್ರೆ ಒಂದು ರಾಕ್ ಗಾರ್ಡನ್ ಮಾಡಿದೀವಿ. ಶೂರ ಸಂಗೊಳ್ಳಿ ರಾಯಣ್ಣನ ಒಂದು ಇತಿಹಾಸವನ್ನು ಒಳಗೊಂಡಂತ. ನನ್ನ ಪ್ರಶ್ನೆ ಏನಾಗಿದೆ, ಈಗ ಇಂಥ ಮಹನೀಯರ ಹೆಸರುಗಳನ್ನ ಇಟ್ಕೊಂಡು ರಾಜಕಾರಣ ಮಾಡುವಂತದ್ದನ್ನು ಕೂಡ ನಾವು ನೋಡ್ತಾ ಇರ್ತೀವಿ. ಅದ್ರ ಬಗ್ಗೆ ತಮ್ಮ ಒಪಿನಿಯನ್ ಏನು? ನೀವು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದೀರಿ ಆ ವಿಚಾರವಾಗಿ. ರಾಜಕಾರಣ ಒಂದ್ ಕಡೆ ಬದಿಗೆ ಇಟ್ಬಿಡಿ. ಅಲ್ಲ, ಒಬ್ಬ ರಾಜಕಾರಣಿ ಕ್ಷೇತ್ರದ ಶಾಸಕರಾಗಿ ಅವ್ರನ್ನ ಸ್ಮರಣೆ ಮಾಡೋದು ನಮ್ ಕರ್ತವ್ಯ. ಗೊತ್ತಾಯ್ತಾ? ಆ ನಿಟ್ಟಿನಲ್ಲಿ ಅದರ ಜೊತೆಗೆ ಇವತ್ತಿನ ಯುವ ಪೀಳಿಗೆ ಸಹಿತ ಆ ಇತಿಹಾಸವನ್ನ ತಿಳಿಸುವುದು ನಮ್ಮೆಲ್ಲರ ಒಂದು ಕರ್ತವ್ಯ. ಐ ಡು ಅಗ್ರಿ ಸರ್. ಆ ಒಂದು ಕೆಲಸವನ್ನ ಇವತ್ತು ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ನೀವು ಸಂಗೊಳ್ಳಿ ಹೋಗಿ ಬರ್ರಿ, ಸಂಗೊಳ್ಳಿ ರಾಯಣ್ಣ ರಾಕ್ ಗಾರ್ಡನ್ ನೋಡ್ರಿ. ಹೇಗಾದ್ರೂ ಬಂದಿದ್ರಿ ಇಲ್ಲಿ. ಸಂಗೊಳ್ಳಿ ರಾಯಣ್ಣ ಫ್ರಮ್ ಬರ್ತ್ ಟು ಅವ್ರ ಕೊನೆಯವರೆಗೆ ಯಾವ ರೀತಿಯಾಗಿ ಬ್ರಿಟಿಷರ ಜೊತೆ ಹೋರಾಟವನ್ನು ಮಾಡಿದ್ರು ಅಂತ ಹೇಳಿ ಸುಮಾರು 13 ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಲ್ಲ ಇತಿಹಾಸವನ್ನ ನಿರ್ಮಾಣವನ್ನ ಮಾಡಿದ್ದೀವಿ. ಅಂಪ್ಟೂರು ಬಾಳಪ್ಪ ಅಂಪ್ಟೂರು ಗ್ರಾಮದಲ್ಲಿ ಅವರ ಒಂದು ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡೋದು ಯಾಕೆ ಅಂತಂದ್ರೆ ಯಾವ ಒಂದು ಉದ್ದೇಶ ಅಂತಂತಂದ್ರೆ ಜನರು ಸಹಿತ ಇವತ್ತು ನಾವು ಪ್ರೇರಣೆ ಆಗ್ಲಿ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಅದನ್ನ ಮಾಡ್ತಾ ಇದ್ದೀವಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.